ದಾಸ್ಕರಿಯಪ್ಪ ಅವರ ಬಾಲ್ಯಗಳು ಹೇಗಿದ್ವು ಸರ್? ಈಗ ಶಾಸಕರಾಗ್ತಾ ಇದೆ ಅಂದ್ರೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ, ಹೇಗಿದೆ ಅವ್ರ ಬಾಲ್ಯ? ಮೇಡಮ್ ಅವರೇ, ಅವ್ರ ಬಾಲ್ಯದಲ್ಲಿ ಭಾರತ್ ಕಲಾನಿಯಲ್ಲಿ ಅವರ ಜನನ ಆಯ್ತು. ಬಾಲ್ಯದಲ್ಲಿ ಅವರು ಭಾರತ್ ಕಲಾನಿಯಲ್ಲಿ ಅವ್ರ ತಂದೆ ಮನೆ ಇದ್ದಿದ್ದು. ಅವರು ಕುಟುಂಬದಲ್ಲಿ ಅವ್ರ ತಂದೆ ಹಮಾಲರ ಕೆಲಸ ಮಾಡ್ತಾ ಇದ್ದು. ಬಡತನ ಕುಟುಂಬದಿಂದ ಮೇಲೆ ಮೇಲೆ ಬರ್ತಾ ಬಂದ್ರು. ಆಮೇಲೆ ಅವ್ರ ತಂದೆ ಹೋರಾಟಗಳ ಮುಖಾಂತರ, ಹಮಾಲರಿಗೆ ನ್ಯಾಯ ಕೊಡಿಸೋದ್ರ ಮುಖಾಂತರ ಜನಕ್ಕೆ ನಿವೇಶನಗಳು, ವಸತಿಗಳು, ಲೇಔಟ್ಗಳು ಮಾಡಿ ಸರ್ಕಾರದಿಂದ ಬಡವರಿಗೆ ಕೊಡೋದ್ರ ಮೂಲಕ ರಾಜಕೀಯ ಪ್ರವೇಶ ಮಾಡಿದ್ರು. ಆ ರಾಜಕೀಯ ದಿಕ್ಕಿನಲ್ಲೇ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವ್ರ ತಂದೆ ಆದಿಯನ್ನ ನಡೆಸ್ಕೊಂಡ್ ಬಂದ್ರು. ಅವ್ರ ತಂದೆ ದಿಕ್ಕಿನಲ್ಲಿ ಅವರು ಬೆಳಿಬೇಕು, ಜನರಿಗೆ ಒಳ್ಳೇದು ಮಾಡಬೇಕು, ಜನರ ಮನಸ್ಸಲ್ಲಿ ನಾನು ಕುತ್ಕೋಬೇಕು, ನಾನು ಪುನೀತ್ ರಾಜ್ಕುಮಾರ್ ದಾವಣಗೆರೆ ಆಗಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ನಾವು ಸಹಕಾರ ನೀಡ್ಕೊಂತಾನೆ ಬಂದಿದ್ದೀವಿ. ಫೈನಲಿ ಇವಾಗ ಯಾವೆಲ್ಲ ರೀತಿಯಾದಂತಹ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಅವರು ಕನಸನ್ನ ಕಂಡಿದ್ದಾರೆ ದಾಸ್ಕರಿಯಪ್ಪ ಅವರು? ಮೇಡಮ್ ಅವರೇ, ಅವರು ಮೊದಲನೇದಾಗಿ ನೇರವಾಗಿ ವಿತೌಟ್ ಪಿ ಎಲ್ದಂಗೆ ಫೋನ್ ಎತ್ತೋದು, ಯಾರ ಮಧ್ಯವರ್ತಿ ಸಂಪರ್ಕ ಇಲ್ಲ. ಯಾರೇ ಬಂದ್ರೂ ಅವ್ರಿಗೆ ಈ ಸೊತ್ತಾಗಿರ್ಬೋದು, ಖಾತೆ ಬದಲಾವಣೆ, ಯಾರು ಮಹಾನಗರ ಪಾಲಿಕೆ ಹೋಗೋ ಅವಶ್ಯಕತೆನೇ ಇಲ್ಲ. ಅವರು ಅಟಲ್ ಜಿ ಜನಸ್ನೇಹಕ್ಕೆ ಕೇಂದ್ರಕ್ಕೆ ಬಂದು ನಮಗಿಂತ ಕೆಲಸ ಕೊಡಿ ಅಂತ ಇವತ್ತು ಕೊಟ್ಟರೆ ತೀರ್ಮಾನಿಸನೇ ಅಧಿಕಾರಿಗಳು ಬಂದು ಮಾಡಿಕೊಡ್ತಕ್ಕಂಥ ಕೆಲಸ. ಆಮೇಲೆ ಟ್ರಾಫಿಕ್ ನಗರ ಮುಕ್ತ, ದಕ್ಷಿಣ ಭಾರತದ 20 ಅಡಿ ರೋಡ್, 10 ಅಡಿ ರೋಡ್ಗಳು ಟ್ರಾಫಿಕ್ ಮುಕ್ತ ದಕ್ಷಿಣ ಕ್ಷೇತ್ರ. ಝೋನ್ 1, 2, ಝೋನ್ 1, 2, 3, 4 ಏನು ಪಾಲಿಕೆ ಮಾಡಿದ್ರೆ ಅದೇ ನಿಟ್ಟಿನಲ್ಲೇ ನಮ್ಮ ಝೋನ್ 1, 2, 3, 4 ಚಿಕನ್ ಮಾರ್ಕೆಟ್ ಸ್ಥಳಾಂತರ ಆಗುತ್ತೆ, ಫ್ಲವರ್ ಮಾರ್ಕೆಟ್ ಸ್ಥಳಾಂತರ ಆಗುತ್ತೆ, ಹಳೆ ಬಸ್ ಸ್ಟ್ಯಾಂಡ್ ಶಿಫ್ಟ್ ಆಗುತ್ತೆ. ದಾವಣಗೆರೆ ದಕ್ಷಿಣ ಒಂದು ಸುಂದರ ಧ್ರುವ ತಾರೆಯನ್ನ ಮಾಡಬೇಕನ್ನಂತ ಒಂದು ಆಸೆ ದಾಸ್ಕರಿಯಪ್ಪರ ಕಲ್ಪನೆ ಇದೆ. ಥ್ಯಾಂಕ್ ಯು ಸರ್. ಇದಿಷ್ಟು ದಾಸ್ಕರಿಯಪ್ಪ ಅವರ ಸ್ನೇಹಿತರಾದಂತಹ ಮಾತು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಗಂಗಾ ಜಾಧವ್, ದಾವಣಗೆರೆ.